ಹಾಯ್ ಹಲೋ ನಮಸ್ತೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. 25 ಕ್ವೆಶ್ಚನ್ಗಳು ಇರ್ತವೆ, ಅವೆಲ್ಲದಕ್ಕೂ ನೀವು ಆನ್ಸರ್ ಮಾಡಿ. ಹಾಗೂ ಈ 25 ಕ್ವೆಶ್ಚನ್ಗಳು ಸಂವಿಧಾನ ಪೂರ್ತಿ ಎಲ್ಲ ಸಂವಿಧಾನದಿಂದ ತೆಗೆದಿಲ್ಲ, ಜಸ್ಟ್ ಸಂವಿಧಾನದ ಪ್ರಮುಖ ಲಕ್ಷಣಗಳು ಟಾಪಿಕ್ ಇದೆಯಲ್ಲ ಅದರಲ್ಲಿ ಅಷ್ಟೇ ಈ 25 ಕ್ವೆಶ್ಚನ್ ತೆಗೆದಿದ್ದೀನಿ. ಜಸ್ಟ್ ಟಾಪಿಕ್ ವೈಸ್ ಕ್ವೆಶ್ಚನ್ ತಗೊತಾ ಹೋಗ್ತೀನಿ. ನಿಮಗೆ ಡೆಪ್ತಾಗಿ ಕ್ವೆಶ್ಚನ್ ಕೂಡ ಸಿಗ್ತವೆ ಆ್ಯಂಡ್ ಕ್ವೆಶ್ಚನ್ ಯಾವ ರೀತಿ ತೆಗಿತಾರೆ ಅಂತ ಸ್ವಲ್ಪ ನಿಮಗೆ ಥಿಂಕಿಂಗ್ ಬರೋದು. ಇದನ್ನು ನಾನೇ ಓನಾಗಿ ತೆಗಿತಿದ್ದೀನಿ ಕ್ವೆಶ್ಚನ್ಸ್. ಎಲ್ಲದಕ್ಕೂ ಆನ್ಸರ್ ಮಾಡ್ತಾ ಹೋಗಿ. ಸ್ಟಾರ್ಟ್ ಮಾಡೋಣ ವಿಡಿಯೋ. ಮೊದಲನೇದಾಗಿ ಫಸ್ಟ್ನೇ ಕ್ವೆಶ್ಚನ್, ಭಾರತಕ್ಕೆ ಸಂವಿಧಾನ ಬೇಕೆಂದು ಮೊದಲ ಬಾರಿಗೆ ಹೇಳಿದವರು? ಆಪ್ಷನ್ಸ್ ಇದ್ದಾವೆ: ಅಂಬೇಡ್ಕರ್, ಜವಾಹರ್ಲಾಲ್ ನೆಹರು, BC ರಾಯ್, MN ರಾಯ್. ಗೆಸ್ ಮಾಡಿ. ಮೊದಲನೇ ಬಾರಿಗೆ ಹೇಳಿದವರು MN ರಾಯ್. ಇಲ್ಲಿ ನೋಡ್ತಿದ್ದೀರಲ್ಲ, MN ರಾಯ್ ಇವರೇ ಮೊದಲನೇದಾಗಿ ಭಾರತಕ್ಕೆ ಸಂವಿಧಾನ ಬೇಕೆಂದು ಹೇಳ್ತಾರೆ. 1934ರಲ್ಲಿ ಹೇಳ್ತಾರೆ. ನಿಮ್ಗೆ ಅನಿಸ್ಬೋದು ಈ ಕೆಲವೊಂದರಲ್ಲಿ ಗಾಂಧೀಜಿ ಅಂತ ತಂದು ಹೇಳಿದ್ದಾರೆ ಅಂತ. ಎಸ್, ಗಾಂಧೀಜಿಯವರು 1922ರಲ್ಲಿ ಹೇಳಿದ್ದಾರೆ. ಬಟ್ ಅವರು ಪರ್ಫೆಕ್ಟಾಗಿ ಸಂವಿಧಾನ ಬೇಕು ಎಂದು ಹೇಳಿಲ್ಲ. ಬಟ್ ಅವರು ಖಚಿತವಾಗಿ ಕೊಡ್ತಾನೆ ಇಲ್ಲ. ಒಂದು ವೇಳೆ ಏನಾದರೂ ಕ್ವಶನ್ ಬಂದರೆ MN ರಾಯ್ ಇಲ್ಲ, ಗಾಂಧೀಜಿ ಇದೆ ಅಂದರೆ ನೀವು ಗಾಂಧೀಜಿನೇ ಹಾಕಬೇಕಾಗುತ್ತೆ. ಮೊದಲನೇ ಬಾರಿಗೆ ಹೇಳಿದವರು ಅಂತಂದು ನಾರ್ಮಲಾಗಿ. ಬಟ್ ಎಲ್ಲ ಪುಸ್ತಕದಲ್ಲಿ ಇರುವ ಹಾಗೆ ಹೇಳೋದಾದರೆ MN ರಾಯ್ ಹೇಳಿದ್ದಾರೆ. ಅದಕ್ಕಿಂತ ಮೊದಲು ಮಹಾತ್ಮ ಗಾಂಧೀಜಿಯವರು 1922ರಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್, 1942ರ ಕ್ಯಾಬಿನೆಟ್, 1942ರಲ್ಲೇ ಕ್ಯಾಬಿನೆಟ್ ಆಯೋಗ ಭಾರತಕ್ಕೆ ಬರುತ್ತೆ. ಆವಾಗ ಅದರ ಮುಖ್ಯಸ್ಥರು ಯಾರಾಗಿದ್ದರು ಅಂತಂದು ಹೇಳಿ. ಅದರಲ್ಲಿ 3 ಸದಸ್ಯರು ಇರ್ತಾರಲ್ಲ, ಅದರಲ್ಲೇ ಒಬ್ಬರು ಮುಖ್ಯಸ್ಥರಿರ್ತಾರೆ. ಯಾರಂತಂದು ಹೇಳಿ. ಫೆಥಿಕ್ ಲಾರೆನ್ಸು, ಸ್ಟಾಫರ್ಡ್ ಕ್ರಿಪ್ಸ್, ಅಲೆಕ್ಸಾಂಡರ್, MV ಅಲೆಕ್ಸಾಂಡರ್, ಕ್ಲೆಮೆಂಟ್ ಅಟ್ಲೆ. ಯಾರಂತ ಗೆಸ್ ಮಾಡಿ. ಯಾರಂದರೆ ಫೆಥಿಕ್ ಲಾರೆನ್ಸ್ ಇದ್ದಾರಲ್ಲ, ಇವರು ಮುಖ್ಯಸ್ಥರಾಗಿದ್ದರು. ಕ್ಲೆಮೆಂಟ್ ಅಟ್ಲೆ ಏನಾಗಿದ್ರು ಅಂತಲೂ ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ವಶನ್, ಭಾರತ ಸಂವಿಧಾನದ ನೀಲಿ ನಕಾಶೆ ಎಂದು ಯಾವ ಕಾಯ್ದೆಯನ್ನು ಕರೆಯುತ್ತಾರೆ? ಭಾರತ ಸಂವಿಧಾನದ ನೀಲಿ ನಕಾಶೆ 1947ರ ಭಾರತ ಸರ್ಕಾರ ಕಾಯ್ದೆ, 1919ರ ಭಾರತ ಸರ್ಕಾರ ಕಾಯ್ದೆ, 1935ರ ಭಾರತ ಸರ್ಕಾರ ಕಾಯ್ದೆ, 1909ರ ಭಾರತ ಸರ್ಕಾರ ಕಾಯ್ದೆ. ಗೆಸ್ ಮಾಡಿ. ಆನ್ಸರ್ 1935ರ ಭಾರತ ಸರ್ಕಾರ ಕಾಯ್ದೆಯನ್ನು ಕರೀತಾರೆ. ಇದರಲ್ಲಿ 1909ರ ಭಾರತ ಸರ್ಕಾರ ಕಾಯ್ದೆ ಇದೆಯಲ್ಲ, ಇದನ್ನು ಏನಂತ ಕರೀತಾರೆ ಅಂತಂದರೆ ಮಿಂಟೋ ಮಾರ್ಲೆ ಕಾಯ್ದೆ ಅಂತಲೂ ಕರೀತಾರೆ ಹಾಗೂ ಕೋಮುವಾದದ ಕಾಯ್ದೆ ಅಂತಲೂ ಕರೀತಾರೆ. ಮುಸ್ಲಿಮರಿಗೆ ಪ್ರತ್ಯೇಕ ಮತದಾರರ ವರ್ಗ ನೀಡಿದ್ದಕ್ಕಾಗಿ. ನೆಕ್ಸ್ಟ್ 4ನೇದು, ಸಂವಿಧಾನದ ಮೂಲಭೂತ ಕರ್ತವ್ಯಗಳು ಯಾವ ಭಾಗ ಮತ್ತು ಯಾವ ವಿಧಿ ಮತ್ತು ಯಾವ ಭಾಗದಲ್ಲಿದೆ? ಭಾಗ 3 ವಿಧಿ 51A, ಭಾಗ 5A ವಿಧಿ 51A, ಭಾಗ 4 ವಿಧಿ 51A, ಭಾಗ 4A ವಿಧಿ 51A. ಜಸ್ಟ್ ಈ ರೀತಿ ಕೊಡೋ ಕಾರಣ ಏನಂದರೆ ನಿಮಗೆ ಕನ್ಫ್ಯೂಸ್ ಆಗಲಿ ಅಂತಂದು ಕೊಡ್ತಿರ್ಬೋದು. ಸೊ ಇಲ್ಲಿ ಅಲರ್ಟ್ ಆಗಿ. ಆನ್ಸರ್ ಭಾಗ 4A ವಿಧಿ 51A. ಓಕೆನಾ? ನೆಕ್ಸ್ಟ್, ಜನಗಣಮನವನ್ನು ರಾಷ್ಟ್ರಗೀತೆ ಮಾಡುವಾಗ ಟೀಕೆಗಳು ವ್ಯಕ್ತವಾಗ್ತವೆ. ಜನಗಣಮನ ರಾಷ್ಟ್ರಗೀತೆ ಮಾಡಬೇಡಿ, ಇದು ಒಂದು ಸರ್ಕಾರಕ್ಕೆ ಸೀಮಿತ ಆಗುತ್ತೆ ಅಂತ ತಂದು ಟೀಕೆ ವ್ಯಕ್ತವಾಗಿದೆ. ಅದರ ಬಗ್ಗೆ ಚರ್ಚೆ ಮಾಡಲು ನೇಮಿಸಿದ ಸಮಿತಿ ಯಾವುದಂತಂದು ಕೇಳಿದರೆ ಪಂಡಿತ್ ರವಿಶಂಕರ್ ಸಮಿತಿ, ವಾಸಿಂ ಗುಪ್ತಾ ಸಮಿತಿ, ವರ್ಮಾ ಸಮಿತಿ, ಸ್ವರ್ಣ ಸಿಂಗ್ ಸಮಿತಿ. ಇದರಲ್ಲಿ ಸಮಿತಿಗಳು ಕೊಟ್ಟಿರ್ತಾನಲ್ಲ, ಕೆಲವೊಂದು ಕೂಡ ಇಂಪಾರ್ಟೆಂಟ್ ಇರ್ತವೆ. ಸ್ವರ್ಣ ಸಿಂಗ್ ಸಮಿತಿ, ವರ್ಮಾ ಸಮಿತಿ, ಪಂಡಿತ್ ರವಿಶಂಕರ್ ಸಮಿತಿ, ವಾಸಿಂ ಗುಪ್ತಾ ಸಮಿತಿ. ಇವನ್ನ ಸ್ವಲ್ಪ ನೋಡ್ಕೊಳ್ಳಿ ಯಾವುದಕ್ಕಿದಾವೆ ಅಂತಂದು. ಆನ್ಸರ್ ಹೇಳ್ತೀನಿ ನೋಡಿ. ಪಂಡಿತ್ ರವಿಶಂಕರ್ ಸಮಿತಿ ನೇಮಕ ಮಾಡಿರ್ತಾರೆ ಜನಗಣಮನ ಟೀಕೆ ವ್ಯಕ್ತವಾದಾಗ. ಇದು ಕೊನೆಗೆ ಅದು ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತಂದನು ರಿಪೋರ್ಟ್ ಕೊಡುತ್ತೆ. ಅದಕ್ಕೆ ಪ್ರೆಸೆಂಟ್ ನಮ್ಮ ಜನಗಣಮನ ರಾಷ್ಟ್ರಗೀತೆ ಆಗಿದೆ. ಮತ್ತು ಇನ್ನೊಂದು ನಮ್ಮ ರಾಷ್ಟ್ರೀಯ ಹಾಡು ಯಾವುದಂತಲೂ ಕೇಳ್ತಾರೆ. ನಮ್ಮ ರಾಷ್ಟ್ರೀಯ ಹಾಡು ಒಂದೇ ಮಾತರಂ, ರಾಷ್ಟ್ರಗೀತೆ ಜನಗಣಮನ. ಓಕೆ. ನೆಕ್ಸ್ಟ್, ರಾಜ್ಯ ನಿರ್ದೇಶಕ ತತ್ವಗಳು ನ್ಯಾಯರಕ್ಷಿತವಾದವುಗಳಲ್ಲ. ನ್ಯಾಯರಕ್ಷಿತವಾದವುಗಳಲ್ಲ, ಅರ್ಧ ನ್ಯಾಯರಕ್ಷಿತ ಮತ್ತು ಅರ್ಧ ನ್ಯಾಯರಕ್ಷಿತ ಅಲ್ಲ, ಸಂದರ್ಭಕ್ಕೆ ಅನುಗುಣವಾಗಿ ಬದಲಾವಣೆ. ನಮ್ಮ ರಾಜ್ಯ ನಿರ್ದೇಶಕ ತತ್ವಗಳು ಏನು? ರಾಜ್ಯ ನಿರ್ದೇಶಕ ತತ್ವಗಳು ನ್ಯಾಯರಕ್ಷಿತವಾದವುಗಳಲ್ಲ. ನ್ಯಾಯರಕ್ಷಿತವಾದವುಗಳಂದರೆ ಮೂಲಭೂತ ಹಕ್ಕುಗಳು, ಮತ್ತು ಪ್ರಸ್ತಾವನೆ ಕೂಡ ನ್ಯಾಯರಕ್ಷಿತವಾದದ್ದು ಅಲ್ಲ.
ಓಕೆನಾ. ನೆಕ್ಸ್ಟು 7 ಕಾನೂನಿನ ಸಮಾನ ರಕ್ಷಣೆ. ಕಾನೂನಿನ ಸಮಾನ ರಕ್ಷಣೆ ಎಂಬ ಪದವನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಬ್ರಿಟನ್ ದೇಶದಿಂದ, ಐರಿಷ್ ದೇಶದಿಂದ, ಆಸ್ಟ್ರೇಲಿಯಾ, ಅಮೇರಿಕಾ. ಗೆಸ್ ಮಾಡಿ. ಜಸ್ಟ್ ಇವನ್ನೆಲ್ಲ ಹೇಳ್ತಿರುವಾಗ ನೀವು ಗೆಸ್ ಮಾಡಬೇಕು. ನೀವೇನು ಅಂದರೆ ಸ್ವಲ್ಪ ದಿನ ಆಗಿತ್ತು ನೀವು ಓದೋಕ್ಕಂತಂದರೆ ಗೆಸ್ ಮಾಡಿ. ನೀವು ಕರೆಕ್ಟ್ ಇದ್ದರೆ ಓಕೆ, ಚೆನ್ನಾಗಿ ಓದ್ತಾ ಇದ್ದೀರ ಅಂತ ಅರ್ಥ ಅಂತಲೂ ತಿಳ್ಕೊಂಬಿಡಿ. ಬಟ್ ಇದೇ ಎಲ್ಲ ಅಲ್ಲ, ಇದು ಹೇಳಿದ್ರೆ ನೀವು ಇದರಲ್ಲಿ ಇರೋದೆಲ್ಲ ಹೇಳಿದ ಮಾತ್ರಕ್ಕೆ ನೀವು ಪರ್ಫೆಕ್ಟಾಗಿ ಓದಿದ್ದೀರ ಅಂತಲ್ಲ. ಕೆಲವೊಂದು ನಿಮಗೆ ಗೊತ್ತಿರೋ ಆಗಿರ್ಬೋದು, ಕೆಲವೊಂದು ಗೊತ್ತಿಲ್ಲದೇ ಇರೋ ಆಗಿರ್ಬೋದು, ಎಲ್ಲನೂ ಟ್ರೈ ಮಾಡಿ. ಅಮೇರಿಕಾ ಏನಿದು ಕ್ವಶನು? ಕಾನೂನಿನ ಸಮಾನ ರಕ್ಷಣೆ ಯಾವ ದೇಶದಿಂದ ಪಡೆಯಲಾಗಿದೆ? ಅಮೇರಿಕ ದೇಶದಿಂದ ಕಾನೂನಿನ ಸಮಾನ ರಕ್ಷಣೆ. ಓಕೆನಾ. ಕಾನೂನಿನ ಸಮಾನ ರಕ್ಷಣೆ ಅಂತ ಕ್ವಶನ್ ಕೊಟ್ಟಿದ್ದು. ಕಾನೂನಿನ ಮುಂದೆ ಸಮಾನತೆ ಇದು ಬೇರೆ, ಇಲ್ಲಿದೆ ನೋಡಿ. ಕಾನೂನಿನ ಮುಂದೆ ಸಮಾನತೆ ಬೇರೆ. ದ್ವಿಸದನ ಶಾಸಕಾಂಗ ಪದ್ಧತಿ ಹಾಗೂ ಕಾನೂನಿನ ಮುಂದೆ ಸಮಾನತೆ ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಜರ್ಮನಿ, ಬ್ರಿಟಿಷ್, ಅಮೇರಿಕಾ. 1930 ಭಾರತ ಸರ್ಕಾರ ಕಾಯ್ದೆ. ಬ್ರಿಟನ್ ಸಂವಿಧಾನದಿಂದ ಪಡೆಯಲಾಗಿದೆ ಕಾನೂನಿನ ಮುಂದೆ ಸಮಾನತೆ ಮತ್ತು ದ್ವಿಸದನ ಶಾಸಕಾಂಗ ಪದ್ಧತಿನ. ನೆಕ್ಸ್ಟು ತುರ್ತು ಪರಿಸ್ಥಿತಿಯ ಉಪಬಂಧಗಳು ಮತ್ತು ಆಡಳಿತಾತ್ಮಕ ವಿವರಣೆಗಳು. ಇವನ್ನ ಎಲ್ಲಿಂದ ಎರವಲು ಪಡೆಯಲಾಗಿದೆ? ಇಂಥಲ್ಲಿ ನಿಮಗೆ ಕನ್ಫ್ಯೂಸ್ ಆಗಲಿ ಅಂತಲೇ ಇಂಥವನ್ನ ಕ್ವಶನ್ ತೆಗಿತಿರ್ತೀನಿ. ಜರ್ಮನಿ ವಿಮರ್ಶ ಸಂವಿಧಾನದಿಂದ. ಕೆನಡಾ 1935 ಭಾರತ ಸರ್ಕಾರ ಕಾಯ್ದೆ. ಆಸ್ಟ್ರೇಲಿಯಾ. ಆನ್ಸರು 1935 ಭಾರತ ಸರ್ಕಾರ ಕಾಯ್ದೆಯಿಂದ ಪಡೆಯಲಾಗಿದೆ. ನಿಮಗೆ ಕ್ವಶನ್ ಬರ್ಬೋದು, ಜರ್ಮನಿ ಸಂವಿಧಾನದಿಂದ ಪಡೆಯಲಾಗಿದೆ ಅಂತಲೂ ಅನಿಸ್ಬೋದು. ಆ್ಯಕ್ಚುಲಿ ಜರ್ಮನಿ ಸಂವಿಧಾನದಿಂದ ಬೇರೆ ಪಡೆದಿದ್ದಾರೆ. ಅದು ಏನಂದರೆ, ಜರ್ಮನಿ ದೇಶದಿಂದ ತುರ್ತು ಪರಿಸ್ಥಿತಿ ಜಾರಿಯಲ್ಲಿರುವಾಗ ಮೂಲಭೂತ ಹಕ್ಕುಗಳ ಮೇಲೆ ನಿರ್ಬಂಧ, ಇದನ್ನು ಜರ್ಮನಿ ದೇಶದಿಂದ ಪಡೆಯಲಾಗಿದೆ. ತುರ್ತು ಪರಿಸ್ಥಿತಿ ಉಪಬಂಧಗಳು ಮತ್ತು ಆಡಳಿತಾತ್ಮಕ ವಿವರಣೆಗಳನ್ನು 1935 ಭಾರತ ಸರ್ಕಾರ ಕಾಯ್ದೆಯಿಂದ ಪಡೆಯಲಾಗಿದೆ. ಕನ್ಫ್ಯೂಸ್ ಮಾಡ್ಕೋಬೇಡಿ. ನೆಕ್ಸ್ಟು ಪ್ರಸ್ತಾವನೆಯಲ್ಲಿ ಇರುವ ಸ್ವತಂತ್ರ, ಸಮಾನತೆ, ಭಾತೃತ್ವ ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಫ್ರೆಂಚ್, ಸೋವಿಯತ್ ರಷ್ಯಾ, ದಕ್ಷಿಣ ಆಫ್ರಿಕಾ, ಬ್ರಿಟಿಷ್. ಫ್ರೆಂಚ್ ಸಂವಿಧಾನದಿಂದ ಪಡೆಯಲಾಗಿದೆ. ದೇಶದ ರಾಷ್ಟ್ರ ಲಾಂಛನವನ್ನು ಯಾವಾಗ ಅಂಗೀಕರಿಸಲಾಯಿತು? 26/11/1949, 24/1/1950, 26/11/1950, 26/1/1950. 26/1/1950 ಪಡೆಯಲಾಗಿದೆ. 12ನೇ ಕ್ವಶನ್ನು, ಮತದಾನದ ಹಕ್ಕನ್ನು 21ರಿಂದ 18ನೇ ವಯಸ್ಸಿಗೆ ಇಳಿಸಿದ ವರ್ಷ ಮತ್ತು ತಿದ್ದುಪಡಿ ಎರಡು ನೆನ್ಪಿಟ್ಕೊಳ್ಳಿ. 1991ರಲ್ಲಿ ತಿದ್ದುಪಡಿ 69, 1992ರಲ್ಲಿ ತಿದ್ದುಪಡಿ 71, 1989ರಲ್ಲಿ ತಿದ್ದುಪಡಿ 61, 1989 ತಿದ್ದುಪಡಿ 69. ಇವೆರಡು ನೆನ್ಪಿಟ್ಕೊಳ್ಳಿ. ಮತದಾನ ಹಕ್ಕನ್ನು 21ರಿಂದ 18ನೇ ವಯಸ್ಸಿಗೆ ಇಳಿಸಿದ್ದು 1989, 61ನೇ ತಿದ್ದುಪಡಿಯಲ್ಲಿ ಇಳಿಸ್ತಾರೆ. ನೆಕ್ಸ್ಟು ಜಾತ್ಯತೀತತೆ ಅಂತಂದರೆ ಏನು ಅರ್ಥ? ಜಾತ್ಯತೀತತೆ ಅಂದರೆ ಎಲ್ಲ ಧರ್ಮಗಳು ಸಮಾನವಾಗಿ ಕಾಣಲಾಗುತ್ತದೆ. ದೇಶದಲ್ಲಿ ಯಾವುದೇ ಧರ್ಮವಿಲ್ಲ. ಒಂದೇ ಧರ್ಮಕ್ಕೆ ಪ್ರಾಧಾನ್ಯತೆ ಅಥವಾ ದೇಶದಲ್ಲಿ ಧರ್ಮದ ಆಚರಣೆಗೆ ಅವಕಾಶವಿಲ್ಲ. ಜಾತ್ಯತೀತತೆ ಅಂದರೆ ಏನು ಅರ್ಥ ಕೊಡುತ್ತೆ ಅಂದರೆ, ಎಲ್ಲ ಧರ್ಮಗಳನ್ನು ಸಮಾನವಾಗಿ ಕಾಣಲಾಗುತ್ತದೆ. ಎಲ್ಲ ಧರ್ಮಗಳು ಒಂದೇ, ಯಾವುದೇ ಧರ್ಮಕ್ಕೆ ಹೆಚ್ಚು ಅಥವಾ ಕಡಿಮೆ ಅಲ್ಲ ಅಂತ ಇದು ಮಾಡಲ್ಲ. ನೆಕ್ಸ್ಟ್, ರಾಷ್ಟ್ರದ ಮುಖ್ಯಸ್ಥರು ಯಾರು? ಈ ಈಸಿ ಕ್ವಶನ್ನು. ಪ್ರಧಾನಮಂತ್ರಿ, ರಾಷ್ಟ್ರಪತಿ, ಲೋಕಸಭೆಯ ಸಭಾಪತಿ, ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು. ರಾಷ್ಟ್ರದ ಮುಖ್ಯಸ್ಥರು ಯಾವಾಗಲೂ ರಾಷ್ಟ್ರಪತಿಗಳಾಗಿರ್ತಾರೆ. ನೆಕ್ಸ್ಟು, ರಾಷ್ಟ್ರದ ಮುಖ್ಯಸ್ಥರನ್ನು ಯಾವ ರೀತಿ ಆಯ್ಕೆ ಮಾಡುತ್ತಾರೆ? ಪರೋಕ್ಷ ಚುನಾವಣೆ ಮೂಲಕ, ಪ್ರತ್ಯಕ್ಷ ಚುನಾವಣೆ ಮೂಲಕ, ಜನಗಳಿಂದ ನೇರವಾಗಿ ಆಯ್ಕೆ, ಲೋಕಸಭೆಯ ಸದಸ್ಯರ ಮತ. ನಮ್ಮ ಭಾರತದಲ್ಲಿ ರಾಷ್ಟ್ರದ ಮುಖ್ಯಸ್ಥರನ್ನು ಯಾವ ರೀತಿ ಆಯ್ಕೆ ಮಾಡ್ತಾರೆ? ನಮ್ಮ ಭಾರತದಲ್ಲಿ ಪರೋಕ್ಷ ಚುನಾವಣೆ ಮೂಲಕ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡ್ತಾರೆ. ಭಾರತದಲ್ಲಿ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಎಷ್ಟು ಬಾರಿ ಹೇರಲಾಗಿದೆ? ಹಣಕಾಸಿನ ತುರ್ತು ಪರಿಸ್ಥಿತಿ 3 ಬಾರಿ, 5 ಬಾರಿ, 1 ಬಾರಿ. ಇದುವರೆಗೂ ಘೋಷಣೆ ಆಗಿಲ್ಲ, ಅಂದರೆ ಇದುವರೆಗೂ ಹೇರಲಾಗಿಲ್ಲ ಅಂತ ಅರ್ಥ. ಆ್ಯಕ್ಚುಲಿ ಹಣಕಾಸಿನ ತುರ್ತು ಪರಿಸ್ಥಿತಿನ ಇದುವರೆಗೂ ಹೇರಲಾಗಿಲ್ಲ. ಅಂದರೆ ಹಣಕಾಸಿನ ತುರ್ತು ಪರಿಸ್ಥಿತಿ ಮೀನ್ಸ್ ಆರ್ಥಿಕ ತುರ್ತು ಪರಿಸ್ಥಿತಿ, ಅದರ ಬಗ್ಗೆ ಹೇಳಿರೋದು. ಮತ್ತು 3 ರೀತಿಯ ತುರ್ತು ಪರಿಸ್ಥಿತಿಗಳಿವೆ. ಯಾವ್ಯಾವ ಅಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ ಮತ್ತು ಆರ್ಥಿಕ ತುರ್ತು ಪರಿಸ್ಥಿತಿ. ಇದನ್ನು ನಮ್ಮ ದೇಶದಲ್ಲಿ 3 ಬಾರಿ ಹೇರಲಾಗಿದೆ. ಯಾವುದನ್ನು? ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು
3 ಬಾರಿ ಹೇರಲಾಗಿದೆ. ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಬಹಳ ಬಾರಿ ಹೇರಲಾಗಿದೆ. ಅಂದರೆ ಅದು ರಾಜ್ಯಗಳಿಗೆ ಸಂಬಂಧಪಡುತ್ತೆ, ರಾಜ್ಯಗಳಿಗಷ್ಟೇ ಅದನ್ನು ಪ್ರತಿಯೊಂದು ರಾಜ್ಯಕ್ಕೆ ಇಷ್ಟಿಷ್ಟು ಬಾರಿ ಅಂತಂದು ಹೇರಲಾಗುತ್ತಾರೆ. ಅತಿ ಹೆಚ್ಚು ಬಾರಿ ರಾಜ್ಯ ತುರ್ತು ಪರಿಸ್ಥಿತಿ ಹೇರಿದ ರಾಜ್ಯ ಯಾವುದು ಅಂದರೆ ಯಾವ ರಾಜ್ಯದ ಮೇಲೆ ಅತಿ ಹೆಚ್ಚು ಬಾರಿ ಹೇರಲಾಗಿದೆ ಅಂತಲೇ ಕಮೆಂಟ್ ಮಾಡಿ. ಇದುವರೆಗೆ ಘೋಷಣೆ ಆಗಿಲ್ಲ. ಓಕೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಎಷ್ಟನೇ ಜನ್ಮ ದಿನಾಚರಣೆ ಅಂಗವಾಗಿ ನಮ್ಮ ದೇಶದಲ್ಲಿ ಸಂವಿಧಾನ ದಿನ ಎಂದು ಮೊದಲ ಬಾರಿಗೆ ಆಚರಿಸಲಾಯಿತು ಮತ್ತು ಯಾವ ವರ್ಷದಲ್ಲಿ? ಎಷ್ಟನೇ ದಿನಾಚರಣೆ ಅಂಗವಾಗಿ, ಇಲ್ಲಿ ನೋಡಿ, ಎಷ್ಟನೇ ದಿನಾಚರಣೆ ಅಂಗವಾಗಿ ಮತ್ತು ಯಾವ ವರ್ಷದಲ್ಲಿ ನೆನ್ಪಿಟ್ಕೊಳ್ಳಿ. 110ನೇ ವರ್ಷದ ಜನ್ಮದಿನ 2000ರಲ್ಲಿ, 120ನೇ ವರ್ಷದ ಜನ್ಮದಿನ 2010ರಲ್ಲಿ, 125ನೇ ವರ್ಷದ ಜನ್ಮದಿನ 2015ರಲ್ಲಿ, 60ನೇ ವರ್ಷದ ಜನ್ಮದಿನವನ್ನು 1949ರಲ್ಲಿ, 125ನೇ ವರ್ಷದ ಜನ್ಮದಿನವನ್ನು 2015ರಲ್ಲಿ ಆಚರಣೆ ಮಾಡ್ತಾರೆ. ಅದು ಮೊದಲ ಬಾರಿಗೆ ಸಂವಿಧಾನ ದಿನ ಎಂದು ಆಚರಿಸ್ತಾರೆ. ಅವತ್ತಿಂದ ಇವತ್ತಿನವರೆಗೂ ಆಚರಣೆ ಮಾಡ್ಕೊತಾನೆ ಬಂದಿದ್ದೀವಿ. ನೆಕ್ಸ್ಟ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಎಷ್ಟನೇ ಜನ್ಮ ದಿನಾಚರಣೆಯನ್ನು ವಿಶ್ವಸಂಸ್ಥೆಯಲ್ಲಿ ವಿಶ್ವ ಜ್ಞಾನದ ದಿನ ಎಂದು ಆಚರಣೆ ಮಾಡ್ತಾರೆ? 100ನೇ ವರ್ಷದ ಜನ್ಮದಿನ, 50ನೇ ವರ್ಷದ ಜನ್ಮದಿನ, 115ನೇ ವರ್ಷದ ಜನ್ಮದಿನ, 125ನೇ ವರ್ಷದ ಜನ್ಮದಿನ. 125ನೇ ವರ್ಷದ ಜನ್ಮದಿನ ಇದನ್ನು ಆಚರಣೆ ಮಾಡ್ತಾರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹುಟ್ಟಿದ ದಿನ ಈಸಿಗೆ ಎಲ್ಲರಿಗೂ ಗೊತ್ತಿರಬೇಕು. ಇವೆಲ್ಲ ಜಸ್ಟ್ ನಿಮಗೆ ಗೊತ್ತಿರಲಿಲ್ಲ ಅಂತ ಆಗ್ತಿದ್ದೀನಿ. 14/1/1893, 14/4/1891, 4/3/1893, 4/3/1891, 14/4/1891 ಅಂದರೆ 14ನೇ ತಾರೀಕು ಏಪ್ರಿಲ್ ತಿಂಗಳು 1891ರಲ್ಲಿ ಜನನ ಆಗುತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರದ್ದು. ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂವಿಧಾನಾತ್ಮಕ ಅಧಿಕಾರ ವಿಭಜನೆಯನ್ನು ಏನೆಂದು ಕರೆಯುತ್ತಾರೆ? ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂವಿಧಾನಾತ್ಮಕ ಅಧಿಕಾರ ವಿಭಜನೆಯನ್ನು ಏನಂತ ಕರೀತಾರೆ ಅಂದರೆ, ಏನು ಸಂಸದೀಯ ಪದ್ಧತಿ ಅಂತ ಕರೀತಾರೋ, ದ್ವಿಸದನ ಶಾಸಕಾಂಗ ಅಂತ ಕರೀತಾರೋ, ಸಂಯುಕ್ತ ಪದ್ಧತಿ ಅಂತ ಕರೀತಾರೋ, ಸಾರ್ವಭೌಮ ರಾಷ್ಟ್ರ ಅಂತಲೇ ಕರೀತಾರೋ? ಸಂಯುಕ್ತ ಪದ್ಧತಿ ಅಂತ ಕರೀತಾರೆ. ರಾಷ್ಟ್ರಗೀತೆಯನ್ನು ಈಗ ಮತ್ತೆ ನೆಕ್ಸ್ಟ್ ಇಲ್ಲಿ ಒಂದಿದೆಯಲ್ಲ, ದ್ವಿಸದನ ಶಾಸಕಾಂಗ ಪದ್ಧತಿ ಅಂತಂದರೆ ಗೊತ್ತಿರ್ಬೇಕು ನಿಮಗೆ. ದ್ವಿಸದನ ಶಾಸಕಾಂಗ ಪದ್ಧತಿ ಅಂತಂದರೆ ಏನೇಳಿ ಎಕ್ಸಾಂಪಲ್, ಈಗ ನಮ್ಮ ರಾಜ್ಯದಲ್ಲಿ ವಿಧಾನ ಪರಿಷತ್ತು, ವಿಧಾನಸಭೆ ಹೆಂಗೋ ಹಂಗೆ ರಾಜ್ಯ ಕೇಂದ್ರದಲ್ಲಿ ರಾಜ್ಯಸಭೆ, ಲೋಕಸಭೆ ಇವೇ ದ್ವಿಸದನ ಶಾಸಕಾಂಗ. ನೆಕ್ಸ್ಟ್, ರಾಷ್ಟ್ರಗೀತೆಯನ್ನು ಯಾವಾಗ ಅಂಗೀಕರಿಸಲಾಯಿತು? 26/1/1950, 24/1/1950, 26/11/1949, 26/11/1947. ಈಸಿ ಕ್ವೆಶನ್ನು, ಬಟ್ ಹಂಗೆ ರಿಪೀಟ್ ಮಾಡ್ತಾ ಇದ್ದೀನಿ. ಅದು 24/1/1950ರಲ್ಲಿ ನಿಮಗೆ ಯಾಕೆ ಈ ಕ್ವೆಶನ್ ಹಾಕಿದ್ದೆ ಅಂದರೆ ಇಲ್ಲಿ ನೋಡಿ, 24/1/1950 ಇದೆಲ್ಲ. ಕೆಲವೊಬ್ಬರು 26/1/1950 ಐತಲ್ಲ, ಇದನ್ನು ಕನ್ಫ್ಯೂಸ್ ಮಾಡ್ಕೊತಾರೆ. ಸೊ ಆ ಕಾರಣಕ್ಕೆ ಇದನ್ನ ಹಾಕಿರೋದು ಇಷ್ಟೇ, ಮತ್ತೇನಿಲ್ಲ. 24/1/1950 ಅಂತಿಮ ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಯಾರನ್ನ ಕರೀತಾರೆ? ಲೋಕಸಭೆಯನ್ನು ಕರೀತಾರೆ. ಲೋಕಸಭೆ, ರಾಷ್ಟ್ರಪತಿ, ಹೈಕೋರ್ಟ್, ಸುಪ್ರೀಂ ಕೋರ್ಟ್. ಅಂತಿಮ ಇದು ನಿಮಗೆ ಮೇನ್. ಸುಪ್ರೀಂ ಕೋರ್ಟ್ನ ಕರೀತಾರೆ. ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಹೈಕೋರ್ಟ್ನೂ ಕೂಡ ಕರೀತಾರೆ. ಅಂತಿಮ ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಸುಪ್ರೀಂ ಕೋರ್ಟ್ನ ಕರೀತಾರೆ. ರಾಷ್ಟ್ರಪತಿಗಳ ಆಯ್ಕೆಯ ವಿಧಾನ ಯಾವುದು? ರಾಜ್ಯಸಭೆ, ಲೋಕಸಭೆ, ರಾಜ್ಯ ವಿಧಾನಸಭೆಗೆ ಎಲ್ಲ ಸದಸ್ಯರು ವೋಟ್ ಮಾಡ್ತಾರೆ. ರಾಜ್ಯಸಭೆ, ಲೋಕಸಭೆ, ರಾಜ್ಯ ವಿಧಾನ ಪರಿಷತ್ನ ಚುನಾಯಿತ ಸದಸ್ಯರು, ಚುನಾಯಿತ ಎಲ್ಲ ನೋಡ್ಕೊಳ್ಳಿ. ರಾಜ್ಯಸಭೆ, ಲೋಕಸಭೆ, ರಾಜ್ಯಸಭೆಯ ಚುನಾಯಿತ ಸದಸ್ಯರು, ರಾಜ್ಯಸಭೆ, ಲೋಕಸಭೆ ಎಲ್ಲ ಸದಸ್ಯರು. ಹಾಗೆ ಇದರಲ್ಲಿ ಇನ್ನೊಂದು ಕೂಡ ಬರ್ತಾ ಹೇಳ್ತೇನೆ. ರಾಜ್ಯಸಭೆ, ಲೋಕಸಭೆ, ರಾಜ್ಯ ವಿಧಾನಸಭೆಯ ಚುನಾಯಿತ ಸದಸ್ಯರು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿದ್ದಾವಲ್ಲ, ಯಾವುವು ಪಾಂಡಿಚೇರಿ ಮತ್ತು ದೆಹಲಿ, ಅಲ್ಲಿನ ವಿಧಾನಸಭೆ ಚುನಾಯಿತ ಸದಸ್ಯರು ಕೂಡ ಆಗ್ತಾರೆ. ಸಂವಿಧಾನ ಜಾರಿಗೆ ಬಂದ ದಿನ ಯಾವುದು? ಸಂವಿಧಾನ ಜಾರಿಗೆ ಬಂದ ದಿನ, ಓಕೆನಾ? ಇಲ್ಲಿ ನೋಡಿ, ಸಂವಿಧಾನ ಜಾರಿಗೆ ಬಂದ ದಿನ 26/1/1950, 26/11/1949, 26/11/1947, 26/1/1949. ನಿಮಗೆ ಅನಿಸ್ಬೋದು ಏನಪ್ಪ ಈಸಿ ಕ್ವಶನ್ ಇದಾವಲ್ಲ ಅಂತಾನೆ. ಈಸಿ ಕ್ವಶನ್ನೇ, ಬಟ್ ಇಲ್ಲಿ ಜಸ್ಟ್ ಜಾರಿಗೆ ಬಂದ ದಿನ, ಅಂಗೀಕರಿಸಲಾಗಿದೆ ಆಗಿರುವ ದಿನ, ಈ ರೀತಿ ಕ್ವಶನ್ ಕೇಳ್ತಾರೆ ಎಂಬ ಕಾರಣಕ್ಕಷ್ಟೇ ರಿಪೀಟ್ ಮಾಡ್ತಾ ಇದ್ದೀನಿ. ಸಂವಿಧಾನ ಜಾರಿಗೆ ಬಂದ ದಿನ ಯಾವುದಂದರೆ 26/1/1950. ಸಂವಿಧಾನ ಅಂಗೀಕರಿಸಲಾಗಿರುವ ದಿನ ಯಾವುದಂದರೆ 26 ನವೆಂಬರ್
1949. ಓಕೆನಾ. ನೆಕ್ಸ್ಟು 1955ರಲ್ಲಿ ಫಜಲ್ ಅಲಿ ಸಮಿತಿಯು ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳನ್ನು ರಚಿಸಲು ಸಲ್ಲಿಸಿದ ವರದಿ. ಭಾಷೆಗಳ ಆಧಾರದ ಮೇಲೆ 1955ರಲ್ಲಿ ಅಂದರೆ 1953ರಲ್ಲಿ ಫಜಲ್ ಅಲಿ ಸಮಿತಿಯನ್ನು ನೇಮಿಸ್ತಾರೆ. 1955ರಲ್ಲಿ ಅದು ವರದಿ ಸಲ್ಲಿಸುತ್ತೆ. ಅದು ಎಷ್ಟು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ರಚಿಸಲು ವರದಿ ನೀಡಿತು, ಅದು ನೀಡಿದ ವರದಿ. ಪ್ರೆಸೆಂಟ್ ರಚನೆ ಆಗಿದ್ದಲ್ಲ, ಅದು ಎಷ್ಟು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶನ ರಚಿಸಲು ವರದಿ ನೀಡಿತ್ತು ಅಂತ ತಂದು ನೋಡ್ಕೊಳ್ಳಿ. ಜಸ್ಟ್ ಇದಕ್ಕೆ ನೀವೇ ಆನ್ಸರ್ ಮಾಡಬೇಕು, ಕಮೆಂಟ್ ಮಾಡಿ. 14 ರಾಜ್ಯ 6 ಕೇಂದ್ರಾಡಳಿತ ಪ್ರದೇಶಗಳ ವರದಿ ನೀಡಿತ್ತು. 20 ರಾಜ್ಯ 8 ಕೇಂದ್ರಾಡಳಿತ ಪ್ರದೇಶ ನೀಡಿತ್ತು. 12 ರಾಜ್ಯ 6 ಕೇಂದ್ರಾಡಳಿತ ಪ್ರದೇಶಗಳಿಗೆ ರಚಿಸಲು ವರದಿ ನೀಡಿತ್ತು. 16 ರಾಜ್ಯ 3 ಕೇಂದ್ರಾಡಳಿತ ಪ್ರದೇಶಗಳಿಗೆ ರಚಿಸಲು ವರದಿ ನೀಡಿತ್ತು. ಇದನ್ನು ನೀವು ಕಮೆಂಟ್ ಮಾಡಬೇಕು. ಕ್ವಶನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಕಮೆಂಟ್ ಮಾಡಿ. ನಿಮಗೆ ಮತ್ತೇನಾದರೂ ಡೌಟ್ ಇದ್ದರೆ ನನ್ನದರಲ್ಲಿ ಕಮೆಂಟ್ ಮಾಡಿ. ಮತ್ತು ನಿಮಗೆ ಯಾವುದ್ರ ಬಗ್ಗೆ ವೀಡಿಯೋ ಬೇಕು ಅದ್ರ ಬಗ್ಗೆಯೂ ಕಮೆಂಟ್ ಮಾಡಿ, ನಾವು ವೀಡಿಯೋ ಮಾಡಿದ್ದೀನಿ. ನಿಮಗೆ ಈ ಕಂಟೆಂಟ್ ಯೂಸ್ಫುಲ್ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.